ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 8. ಚರು ಮತ್ತು ಶಿವಿ ಅಲ್ಲಿಂದ ಹೋಗ್ತಾರೆ. ಅವರು ಹೋದ ಜಾಗ ಧನ್ವಂತರಿ. ಅಲ್ಲಿ ಸ್ವಾಮೀಜಿ ಕೊಡುವ ಚಿಕಿತ್ಸೆಯಿಂದ ರೋಗಿಗಳು ಬೇಗ ಹುಷಾರಾಗ್ತಾರೆ. ನಮಸ್ಕಾರ ಸ್ವಾಮೀಜಿ. ಇವರೇ ನಾನು ಹೇಳಿದೆ ಸರ್. ಹಾಂ, ಗೊತ್ತಾಯಿತು. ಇವರನ್ನು ಕರ್ಕೊಂಡು ಒಳಗೆ ಬಾರಮ್ಮ. ಸರಿ, ಬನ್ನಿ ಸರ್. ಇದೆಲ್ಲ ಬೇಕಾ? ನೋಡಿ, ಐ ಆಮ್ ಆಲ್ ರೈಟ್. ಸುಮ್ಮನೆ ಬನ್ನಿ ಸರ್ ಎಂದು ಎಳೆದುಕೊಂಡು ಹೋಗ್ತಾಳೆ. ನೋಡಪ್ಪ, ನೀನಿಲ್ಲಿ 1 ವಾರ ಇರಬೇಕಾಗುತ್ತೆ. ಹಾಗೆ ಇಲ್ಲಿ ಇರುವ ತನಕ ಇಲ್ಲಿಯ ನಿಯಮಗಳನ್ನು ಪಾಲಿಸಬೇಕು. ಅದೆಲ್ಲ ಅವರು ಪಾಲಿಸ್ತಾರೆ ಅಲ್ವಾ ಸರ್? ಹಾಂ, ಹೌದು. ಸ್ವಾಮೀಜಿ ಹತ್ತಿರ ಮಾತನಾಡಿ ಶಿವನ್ಯ ಅಲ್ಲಿಂದ ಹೋಗ್ತಾಳೆ. ರಾತ್ರಿ ಊಟ ಮುಗಿಸಿ ಎಲ್ಲರೂ ಹಾಲ್ನಲ್ಲಿ ಸೇರಿರ್ತಾರೆ. ನೀವಿ ಛೋಟಾ ಭೀಮ್ ನೋಡ್ತಾ ಇರ್ತಾಳೆ. ಈ ಹುಡುಗಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಈಗಲೂ ಛೋಟಾ ಭೀಮ್ ನೋಡ್ತಿರ್ತಾಳೆ. ಶಾಂತು, ಮಗು ನೋಡಲಿ ಬಿಡೆ ರೀ, ನೀವು ಹೀಗೆ ಮುದ್ದು ಮಾಡಿನೇ ಇವಳು ಈ ಥರ ಆಡೋದು. ಅಪ್ಪ, ನನಗೆ ತುಂಬ ದಿನಗಳಿಂದ ಒಂದು ಅನುಮಾನ. ಏನಮ್ಮ ಅದು? ಅದೇ ಅಪ್ಪ, ಅಮ್ಮನಿಗೆ ಛೋಟಾ ಭೀಮ್ ಅಂದರೆ ಯಾಕಾಗಲ್ಲ? ಯಾಕಂದರೆ ಅವಳಿಗೆ ಕಾರ್ಟೂನ್ ಇಷ್ಟ ಇಲ್ಲ ಎಂದು ಲಕ್ಷ್ಮಿಯವರು ನುಡಿದಾಗ ಹೌದು ಎಂದು ಅವರ ಮಾತನ್ನು ಅನುಮೋದಿಸಿದರು ಸದಾನಂದ್ರವರು. ಅದಲ್ಲ ಕಾರಣ, ನಿಜವಾದ ಕಾರಣ ಬೇರೇನೋ ಇದೆ. ನೀವೇ ಅಂದಾಗ ಬೇರೇನು ಕಾರಣ ಇರುತ್ತೆ? ನಾವು ದೊಡ್ಡವರಾದ ಮೇಲೆ ಕಾರ್ಟೂನ್ ನೋಡೋದ್ರಲ್ಲಿ ಆಸಕ್ತಿ ಇರುವುದಿಲ್ಲ ಎಂದರು ಸುಜಾತಾರವರು. ಅಕ್ಕ ಹೇಳ್ತಿರೋದು ನೋಡಿದರೆ ಬೇರೆ ಕಾರಣ ಇರಬೇಕು ಸೂಜಿ. ಶಿವನ್ಯ ತನ್ನ ಅನುಮಾನವನ್ನು ವ್ಯಕ್ತಪಡಿಸಿದಾಗ ಹೇಳೆ, ನಂಗೆ ಯಾಕೆ ಛೋಟಾ ಭೀಮ್ ಇಷ್ಟ ಇಲ್ಲ? ಕುತೂಹಲದಿಂದ ಕೇಳಿದರು ಶಾಂತಿಯವರು. ಸರಿ, ಹೇಳ್ತೀನಿ. ಛೋಟಾ ಭೀಮ್ನನ್ನು ಇಷ್ಟಪಡದೇ ಇರೋರು ಅವನ ಎನಿಮಿ ಕಡೆಯವರು. ಹಾಗೆ ನೋಡಿದರೆ ಶಾಂತು ಬೇಬಿ ಆ ಕಾಲಿಯ ಟೀಮ್ ಇರಬೇಕು. ನೀವಿ ಎಂದಾಗ ಎಲ್ಲರೂ ಮುಸಿ ಮುಸಿ ನಕ್ಕರು. ಶಾಂತಿಯವರು ನೀವಿಯ ತಲೆಗೆ ಮೊಟಕೆ ತರಲೆ, ಅವನು ನನ್ನ ಅತ್ತೆ ಮಗ ನೋಡು ಇಷ್ಟಪಡೋಕೆ ಎಂದಾಗ ಅತ್ತೆ ಮಗ ಆಗಿದ್ರೆ ಖಂಡಿತ ಇಷ್ಟಪಡ್ತಿದ್ದೆ ಅಲ್ವಾ ಎಂದು ನಕ್ಕಳು ನೀವಿ. ಮೊದಲು ಈ ಟಿ ವಿ ಆಫ್ ಮಾಡ್ತೀನಿ ಎಂದು ಟಿ ವಿ ಆಫ್ ಮಾಡಿದರು ಶಾಂತಿಯವರು. ನೋಡು ಶಾಂತು ಬೇಬಿ, ನಾನು ಛೋಟಾ ಭೀಮ್ ನೋಡೋದು ನಿಲ್ಲಿಸಬೇಕು ಅಂದರೆ ನೀನು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಎಂದಳು. ಸರಿ, ಕೇಳು. ಗೊತ್ತಿದ್ದವರು ಉತ್ತರ ಹೇಳಬಹುದು. ಓಕೆ, ಪ್ರಶ್ನೆ ಏನಂದರೆ, ಒಂದು ಜಿರಾಫೆಯನ್ನು ಹೇಗೆ 3 ಸ್ಟೆಪ್ನಲ್ಲಿ ಫ್ರಿಜ್ಜಲ್ಲಿ ಹಾಕ್ಬೋದು? ಅದು ಹೇಗಾಗುತ್ತೆ? ಅಷ್ಟುದ್ದ ಜಿರಾಫೆಯನ್ನು ಹೇಗೆ ಫ್ರಿಜ್ನಲ್ಲಿ ಹಾಕೋದು? ಇದೆಲ್ಲ ಒಂದು ಪ್ರಶ್ನೆನಾ? ಇದು ನಿನ್ನ ತರಲೆ ಪ್ರಶ್ನೆ. ನೋಡು ಶಾಂತು ಬೇಬಿ, ನಾನು ಯಾವ ಥರ ಪ್ರಶ್ನೆ ಅಂತ ಹೇಳಲಿಲ್ಲ. ನೀನು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದಾಗ ಒಪ್ಕೊಂಡೆ. ಇವಾಗ ಹೇಳು. ನಂಗೆ ಗೊತ್ತಿಲ್ಲ. ಅಪ್ಪ, ನೀವು ಹೇಳಿ. ಗೊತ್ತಿಲ್ಲ. ಲಚ್ಚು ಡಾರ್ಲಿಂಗ್, ನೀನು? ನನಗೂ ಗೊತ್ತಿಲ್ಲ ಪುಟ್ಟ. ಸೂಜಿ? ಗೊತ್ತಿಲ್ಲ. ಶಿವಿ? ಗೊತ್ತಿಲ್ಲ ಅಕ್ಕ, ನೀನೇ ಹೇಳು. ಓಕೆ, ಹೇಳ್ತೀನಿ. ಸ್ಟೆಪ್ 1, ಫ್ರಿಜ್ ಡೋರ್ ಓಪನ್ ಮಾಡಬೇಕು. ಸ್ಟೆಪ್ 2, ಜಿರಾಫೆಯನ್ನು ಒಳಗೆ ಹಾಕಬೇಕು. ಸ್ಟೆಪ್ 3, ಫ್ರಿಜ್ ಡೋರ್ ಹಾಕಬೇಕು. ಸಿಂಪಲ್. ಎಲ್ಲರೂ ಹಣೆ ಚಚ್ಚಿಕೊಳ್ತಾರೆ. 2ನೇ ಪ್ರಶ್ನೆ, ಒಂದು ಆನೆಯನ್ನು ಹೇಗೆ ಫ್ರಿಜ್ನಲ್ಲಿ ಹಾಕಬಹುದು? ಸ್ಟೆಪ್ 1, ಫ್ರಿಜ್ ಡೋರ್ ಓಪನ್ ಮಾಡಬೇಕು. ಸ್ಟೆಪ್ 2, ಆನೆಯನ್ನು ಒಳಗೆ ಹಾಕಬೇಕು. ಸ್ಟೆಪ್ 3, ಫ್ರಿಜ್ ಡೋರ್ ಹಾಕಬೇಕು. ತಪ್ಪು. ಗೊತ್ತಿಲ್ಲ, ನೀನೇ ಹೇಳು ಎಂದು ಎಲ್ಲರೂ ಒಟ್ಟಿಗೆ ಹೇಳುವರು. ಸ್ಟೆಪ್ 1, ಫ್ರಿಜ್ ಡೋರ್ ಓಪನ್ ಮಾಡಬೇಕು. ಸ್ಟೆಪ್ 2, ಜಿರಾಫೆಯನ್ನು ಹೊರಗೆ ಹಾಕಬೇಕು. ಸ್ಟೆಪ್ 3, ಆನೆಯನ್ನು ಒಳಗೆ ಹಾಕಬೇಕು. ಸ್ಟೆಪ್ 4, ಫ್ರಿಜ್ ಡೋರ್ ಹಾಕಬೇಕು. ಎಲ್ಲರೂ ಸೇರಿ ನಗುವರು. 3ನೇ ಪ್ರಶ್ನೆ, ಇದು ಲಾಸ್ಟ್, ಇನ್ನು ನೋ ಮೋರ್ ಪ್ರಶ್ನೆ. ಓಕೆ ಶಾಂತು ಬೇಬಿ, 3ನೇ ಪ್ರಶ್ನೆ. ಕಾಡಲ್ಲಿ ಕಾಡಿನ ರಾಜಸಿಂಹದ ಬರ್ತ್ಡೇ ಪಾರ್ಟಿ ಇರುತ್ತದೆ. ಎಲ್ಲ ಮೃಗಗಳು ಬಂದಿರುತ್ತವೆ, ಆದರೆ ಒಂದು ಮೃಗ ಮಾತ್ರ ಬಂದಿರುವುದಿಲ್ಲ. ಅದು ಯಾವ ಮೃಗ? ನಮಗೇನು ಗೊತ್ತು ಅಲ್ಲಿ ಯಾವ್ಯಾವ ಮೃಗ ಇರುತ್ತೆ ಅಂತ? ಅದೆಲ್ಲ ಗೊತ್ತಿಲ್ಲ. ಆನ್ಸರ್ ಪ್ಲೀಸ್. ಗೊತ್ತಿಲ್ಲ ಎಂದು ಎಲ್ಲರೂ ಒಟ್ಟಿಗೆ ಹೇಳುವರು. ಆನೆ. ಯಾಕೆ ಅಂದರೆ ಆನೆ ಫ್ರಿಜ್ನಲ್ಲಿತ್ತು, ಅದಕ್ಕೆ. ನಾನು ಗೆದ್ದೆ. ಸೊ ಇನ್ನು ಮುಂದೆ ಛೋಟಾ ಭೀಮ್ ನೋಡಬಹುದು. ಶಾಂತಿಯವರು ನೀವಿಯ ಕಿವಿ ಹಿಂದೆ ತರಲೆ, ಇನ್ನೂ ಚಿಕ್ಕ ಮಗು ಅಂದ್ಕೊಂಡಿದ್ಯಾ? ನನ್ನ ಕಿವಿ ಬಿಡು, ನೋಯ್ತಾ ಇದೆ. ಮನುಷ್ಯ ಎಷ್ಟೇ ದೊಡ್ಡವನಾದರೂ ಚಿಕ್ಕ ಮಗು ಥರ ಇರಬೇಕು ಅಂತ ಮುಂಗಾರು ಮಳೆಯಲ್ಲಿ ಗಣೇಶನ ಹೇಳಿದ್ದಾನೆ. ನಿನ್ನನ್ನು ಮಾತಲ್ಲಿ ಗೆಲ್ಲೋಕ್ಕಾಗಲ್ಲ. ಆಗ ನೀವಿ ನನ್ನ ನೀನು ಗೆಲ್ಲಲಾರೆ ಎಂಬ ಹಾಡನ್ನು ಗುನುಗುತ್ತಿರ್ತಾಳೆ. ಹೇಗೆ ಎಲ್ಲರೂ ಖುಷಿಯಲ್ಲಿರುವಾಗ ಸುಜಾತಾರವರು ಸಪ್ಪಗೆ ಇರುತ್ತಾರೆ. ಸುಜಿ,
ಯಾಕಮ್ಮ ಹುಷಾರಿಲ್ವಾ? ಯಾಕೆ ಒಂಥರ ಇದೆಯಾ? ಅದು ಅಣ್ಣ, ಚಾರು ನೆನಪಾಯಿತು. ಡೋಂಟ್ ವರಿ ಸುಜಿ, ನಮಗೆ ಗೊತ್ತಿರುವ ಕಡೆ ಸರ್ ಇರೋದು. ಅಲ್ಲಿ ಎಲ್ಲರೂ ಸರ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಶಿವಿ ಹೇಳ್ತಿರೋದು ಸರಿಯಾಗಿದೆ. ಹೋದ ವರ್ಷ ಅಮ್ಮಂಗೆ ಕೈ ನೋವಿತ್ತು. ಯಾವ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸಿದ್ರು ಸರಿಯಾಗಲಿಲ್ಲ. ಆದರೆ ಆ ಆಶ್ರಮಕ್ಕೆ ಹೋಗಿ 2 ದಿನದಲ್ಲಿ ಸರಿಯಾಯಿತು. ನೀನು ಧೈರ್ಯವಾಗಿರು. ಸರಿ ಅಣ್ಣ. ಎಲ್ಲರೂ ಮಲಗಿದರು. ಬೆಳಗ್ಗೆ 3:45 ಸಮಯ. ಧನ್ವಂತರಿ, ಚರಣ್ ಎದ್ದೇಳು. ಏನಾಯಿತು ಗುರುಗಳೇ? ನೋಡಪ್ಪ ಚರಣ್, ಎಲ್ಲಿಯ ನಿಯಮದ ಪ್ರಕಾರ ಬೆಳಗ್ಗೆ 4 ಸಮಯಕ್ಕೆ ಇಲ್ಲಿರುವ ಎಲ್ಲರೂ ಧ್ಯಾನಕ್ಕೆ ಬರಬೇಕು. ನಿನ್ನನ್ನು ಕರ್ಕೊಂಡು ಬರಲು ಸ್ವಾಮೀಜಿಯವರು ನನ್ನಲ್ಲಿ ಹೇಳಿದರು. ನೀವು ಹೋಗಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಅವರಲ್ಲಿಂದ ಹೋಗ್ತಾರೆ. ಲೋ ಚಾರು, ಬೇಕಿತ್ತ ನಿಂಗೆ ಇವೆಲ್ಲ? ಎಲ್ಲ ಆ ಚೋಟಾ ಮಿರ್ಚಿಯಿಂದಾನೇ ಆಗಿದ್ದು. ಮನೆಯಲ್ಲಿರ್ತಿದ್ರೆ ಆರಾಮಾಗಿ ಮಲಗಬಹುದಿತ್ತು. ಇನ್ನೊಂದು ವಾರ ಹೇಗಪ್ಪ ಕಳೀಲಿ ಎಂದು ಮನಸ್ಸಲ್ಲೇ ಅಂದುಕೊಂಡು ಸ್ವಾಮೀಜಿ ಹತ್ತಿರ ಹೋಗ್ತಾನೆ. ದೀರ್ಘವಾದ 2 ಗಂಟೆಗಳ ಧ್ಯಾನ. ಅದಾದ ಮೇಲೆ ಸಿಕ್ಕಿದ ಆಹಾರ ರುಚಿ ಕಡಿಮೆ ಇರುವಂಥದ್ದು. ಎಲ್ಲ ಆದಮೇಲೆ ಅವರು ನೋವಿನ ಎಣ್ಣೆ ಹಾಕಿ ಅವನ ಕೈ, ಕಾಲು, ಸೊಂಟಕ್ಕೆ ಮಸಾಜ್ ಮಾಡಲು ಬರ್ತಾರೆ. ನೋಡಪ್ಪ, ಈ ಎಣ್ಣೆಯಲ್ಲಿ ಮಸಾಜ್ ಮಾಡಿದರೆ ನೋವು ಬೇಗ ವಾಸಿಯಾಗುತ್ತೆ. ಹಾಗೆ ನೋವಿಲ್ಲದೆ ಈ ಎಣ್ಣೆ ಹಚ್ಚಿದರೆ ಚರ್ಮ ಸುಟ್ಟು ಹೋಗುತ್ತೆ. ಚಾರು ಹೆದರಿ, ಸ್ವಾಮೀಜಿ ನನಗೇನೂ ಆಗಿಲ್ಲ. ಅದು ನಾನವತ್ತು ಬಿದ್ದಿರಲಿಲ್ಲ, ನಿಜ ಹೇಳ್ತಿದ್ದೀನಿ ಎಂದು ಬಟ್ಟೆ ಪ್ಯಾಕ್ ಮಾಡಿ ಹೊರಡುವಾಗ ಶಿವಿ ಅವನ ಮುಂದೆ ಇರುತ್ತಾಳೆ. ಹೀಗೆ ಆಗುತ್ತೆ ಅಂತ ಅವಳಿಗೆ ಮೊದಲೇ ತಿಳಿದಿರುವುದರಿಂದ ಅವಳಲ್ಲಿ ಬಂದಿದ್ದು. ಅವಳ ಜೊತೆ ಸ್ಕೂಟಿಯಲ್ಲಿ ಹೋಗ್ತಾನೆ. ಹೋಗ್ತಾ ಫ್ಲ್ಯಾಶ್ ಬ್ಯಾಕ್ ನೆನಪಿಗೆ ಬರುತ್ತೆ. ತಪ್ಪು ಮಾಡಿದವರು ಎಷ್ಟು ಹುಷಾರಾಗಿ ಅವರ ಕೆಲಸ ಮುಗಿಸಿದರೂ ಏನಾದರೊಂದು ಸುಳಿವು ಬಿಟ್ಟಿರುತ್ತಾರೆ. ಹಾಗೆ ಯಾವಾಗಲೂ ದುಡುಕಿ ತೆಗೆಯುವ ನಿರ್ಧಾರವಾಗಲಿ ಮಾಡುವ ಕೆಲಸವಾಗಲಿ ಖಂಡಿತವಾಗಿಯೂ ಕೆಡುತ್ತದೆ. ಚರಣ್ ಫ್ರೆಶ್ ಆಗಲು ರೂಮಿಗೆ ಕಾಲಿಡಬೇಕು ಎನ್ನುವಷ್ಟರಲ್ಲಿ ಅವನಿಗೆ ಯಾರೋ ಎಳೆದ ಹಾಗಾಯಿತು. ತಿರುಗಿ ನೋಡಿದರೆ ಜೂಲಿ ಬಾಲ ಅಲ್ಲಾಡಿಸುತ್ತಾ ನಿಂತಿತ್ತು. ಅದರ ಸರಿಯೇ ತಿಳಿಸುತ್ತಿತ್ತು ಅಲ್ಲಿ ಹೋಗಬೇಡ ಎಂದು. ನಾಯಿ ಅಂದರೆ ಹಾಗೆ ಅಲ್ಲವಾ? ಒಂದು ತುತ್ತು ಅನ್ನ ಹಾಕಿದರೂ ಅದನ್ನು ಕೊನೆಯ ತನಕ ನೆನಪಿನಲ್ಲಿಡುತ್ತದೆ. ಅವರು ಶಿಕ್ಷೆ ಕೊಟ್ಟರೂ ಅದನ್ನು ಸಹಿಸುತ್ತದೆ ಹೊರತು ನೋವು ಕೊಡಲ್ಲ. ನಾಯಿಯಷ್ಟು ನಿಷ್ಠೆ, ಪ್ರಾಮಾಣಿಕತೆ ಇರುವ ಬೇರೆ ಪ್ರಾಣಿ ಈ ಭೂಮಿಯಲ್ಲಿಲ್ಲ. ಜೂಲಿ ಕೂಡ ಅದೇ ವರ್ಗಕ್ಕೆ ಸೇರಿದ ಜೀವಿಯಲ್ಲವೇ? ಶಿವಿ ಕಳ್ಳ ಹೆಜ್ಜೆ ಇಟ್ಟು ಹೋಗುವಾಗ ಗಮನಿಸಿದ ಆ 2 ಕಣ್ಗಳು ಜೂಲಿಯದಾಗಿತ್ತು. ಚರಣ್ ರೂಮ್ ಬಾಗಿಲು ತೆರೆಯುವಾಗ ಅವನಿಗೆ ಎಣ್ಣೆ ಪರಿಮಳ ಬರ್ತಾ ಇತ್ತು. ಚರಣ್ ತಲೆಗೆ ಎಣ್ಣೆ ಹಚ್ಚುವುದಿಲ್ಲ. ವಾರಕ್ಕೊಮ್ಮೆ ಅವನ ಅಮ್ಮ ಅವನಿಗೆ ಎಣ್ಣೆ ಹಚ್ಚುತ್ತಾರೆ. ಆದ್ದರಿಂದ ಅವನ ರೂಮಲ್ಲಿ ಎಣ್ಣೆ ಬಾಟಲ್ ಇರುವುದಿಲ್ಲ. ಶಿವಿ ಆತುರಪಟ್ಟು ಮಾಡಿದ ಅವಾಂತರ ಏನೆಂದರೆ, ಅಡುಗೆ ಮನೆಯಿಂದ ತೆಗೆದುಕೊಂಡು ಹೋದ ಎಣ್ಣೆ ಪ್ಯಾರಾಶೂಟ್ ಆಯುರ್ವೇದಿಕ್. ಎಣ್ಣೆ ಚೆಲ್ಲಿ ರೂಮ್ ಬಾಗಿಲು ಹಾಕಿ ಬಂದಿದ್ದಳು. ಚರಣ್ ರೂಮ್ ಬಾಗಿಲು ತೆಗೆದಾಗ ಮೆಂತೆ ಪರಿಮಳ ಬರ್ತಾ ಇತ್ತು. ಯೋಚಿಸಿದಾಗ ಇದು ಶಿವಿಯ ಕೆಲಸ ಎಂದು ತಿಳಿಯಿತು. ಇದನ್ನಿಟ್ಕೊಂಡು ಸ್ವಲ್ಪ ದಿನ ಅವಳನ್ನು ಕಾಡಿಸಬೇಕು ಎಂದು ಬಿದ್ದ ಹಾಗೆ ನಾಟಕ ಮಾಡಿದ. ಜೊತೆಗೆ ಬೇರೆ ಒಂದು ಗುರಿ ಕೂಡ ಇತ್ತು. ಈ ಘಟನೆ ನಡೆದ ಮರುದಿನ ತನು ಬಂದು ಚರಣ್ಣನ್ನು ಭೇಟಿ ಮಾಡಿದ್ಲು. ಸರ್, ನೀವು ಶಿವಿಯನ್ನು ಪ್ರೀತಿಸೋ ವಿಷಯ ನಂಗೆ ಗೊತ್ತು. ನೋಡಿ, ಆ ಥರ ಏನೂ ಇಲ್ಲ. ಸರ್, ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಚರಣೇನೂ ಮಾತನಾಡಲಿಲ್ಲ. ನೋಡಿ ಸರ್, ನಿಮ್ಮ ಪ್ರೀತಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಅವಳಿಗೂ ನಿಮ್ಮ ಮೇಲೆ ಪ್ರೀತಿ ಇದೆ, ಆದರೆ ಇಲ್ಲ ಅಂತ ವಾದ ಮಾಡ್ತಾಳೆ. ಈ ಸಂದರ್ಭವನ್ನು ಸರಿಯಾಗಿ ಉಪಯೋಗಿಸಿ ಅವಳು ನಿಮಗೆ ಹತ್ತಿರ ಆಗೋ ಹಾಗೆ ಮಾಡ್ತೀನಿ. ಅದು ನನಗೇನೂ ಆಗಿಲ್ಲ. ನಾನು ಬೀಳೋ ಥರ ಮಾಡಿದ್ದು ಅವಳೇ. ಅದಕ್ಕೆ ನಾನು ಅವಳನ್ನು ಸ್ವಲ್ಪ ಹೆದರಿಸಲು ಹೀಗೆ ಡ್ರಾಮಾ ಮಾಡಿದ್ದು. ಆ ಡಾಕ್ಟರ್ ನನ್ನ ಫ್ರೆಂಡ್. ಆದರೂ ಪ್ರೀತಿ ವಿಷಯಕ್ಕೆ ಈ ಸಂದರ್ಭವನ್ನು ಉಪಯೋಗಿಸೋದು ಸರಿಯಿಲ್ಲ. ಸರ್, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ಥ್ಯಾಂಕ್ ಯು. ಸರಿ ಸರ್, ನಾನೇನು ಬರ್ತೀನಿ. ಫ್ಲ್ಯಾಶ್ ಬ್ಯಾಕ್ನಿಂದ ವಾಸ್ತವಕ್ಕೆ ಬಂದವನು ಕಂಡಿದ್ದು ಬೀಚ್. ಸರ್, ಇಳೀರಿ. ಇಲ್ಲಿ ಯಾಕೆ? ಹೇಳ್ತೀನಿ ಬನ್ನಿ. ಹಾಂ, ನಿಮಗೆ ನಾನು ಫೂಲ್ ಥರ ಕಾಣ್ತಾ ಇದ್ದೀನಾ? ಯಾಕೆ ಹೀಗೆಲ್ಲ ಕೇಳ್ತಾ ಇದೆಯಾ? ಸತ್ಯ ಎಷ್ಟು ದಿನ ಮುಚ್ಚಿಟ್ರು ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು. ಏನು ನಿನ್ನ ಮಾತಿನ ಅರ್ಥ? ಸಾಕು ಮಾಡಿ ನಿಮ್ಮ ನಾಟಕ. ನನಗೆಲ್ಲ ಗೊತ್ತಾಗಿದೆ.
ಅವತ್ತು ನಿಮ್ಮ ಬ್ಯಾಂಡೇಜ್ ಬಿಚ್ಚೋ ಹಿಂದಿನ ದಿನ ಬೆಳಗ್ಗೆ ನಾನು ನಿಮ್ಮ ಮನೆಗೆ ಬಂದಿದ್ದೆ. ಅವತ್ತು ನೀವು ಬೆಡ್ ಮೇಲೆ ಇರಲಿಲ್ಲ. ಎಲ್ಲಿ ಹೋಗಿರಬಹುದು ಎಂದು ಯೋಚನೆ ಮಾಡ್ತಾ ಇರುವಾಗ ಬೆಡ್ನಲ್ಲಿ ಬ್ಯಾಂಡೇಜ್ ಬಿಚ್ಚಿ ಇಟ್ಟು ನೀವು ಆಚೆ ವ್ಯಾಯಾಮ ಮಾಡ್ತಾಯಿದ್ರಿ. ಅದು ನಾನು ಸಾಕು, ಒಂದು ಸುಳ್ಳನ್ನು ಮರೆಮಾಚಲು ಇನ್ನೊಂದು ಸುಳ್ಳು. ಸರಿ, ನಾನು ಮಾಡಿದ್ದು ನಾಟಕ, ಒಪ್ಕೊಂಡೆ. ನೀನು ಮಾಡ್ತಿರೋದೇನು? ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಹೊರಗಡೆ ಏನೂ ಇಲ್ಲ ಅನ್ನೋ ಥರ ಇರ್ತೀಯಾ? ಅದು ನಾಟಕ ಅಲ್ವಾ? ನನಗೆ ನಿಮ್ಮ ಮೇಲೆ ಆ ಥರ ಯಾವುದೇ ಭಾವನೆ ಇಲ್ಲ. ಹೌದಾ? ಹಾಗಾದರೆ ನನ್ನನ್ನು ಇಷ್ಟು ದಿನ ಯಾಕಷ್ಟು ಚೆನ್ನಾಗಿ ನೋಡಿಕೊಂಡೆ? ನನಗೆ ನೋವು ಅನ್ನುವಾಗ ನನಗಿಂತ ಜಾಸ್ತಿ ನೀನು ನೋವು ಪಡ್ತಿದ್ದೆ. ಅದು ಪ್ರೀತಿ ಅಲ್ವಾ? ಹೇಳು. ಅದು ಪ್ರೀತಿ ಅಲ್ಲ, ಪಶ್ಚಾತ್ತಾಪ. ಯಾಕಂದರೆ ನಾನೇ ಎಣ್ಣೆ ಚೆಲ್ಲಿದ್ದು. ನನ್ನಿಂದ ನಿಮಗೆ ನೋವಾಯಿತು ಅನ್ನೋ ಕಾರಣಕ್ಕೆ ನಂಗೆ ಬೇಸರ ಆಗಿದ್ದು. ಅಷ್ಟಕ್ಕೂ ಅದು ಪ್ರೀತಿ ಅಂತ ಅಂದ್ಕೊಂಡಿದ್ದು ನಿಮ್ಮ ತಪ್ಪು. ಮತ್ತು ಪ್ರೀತಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಈ ಥರ ಚೀಪ್ ಟ್ರಿಕ್ಸ್ ಯೂಸ್ ಮಾಡಬಾರ್ದಿತ್ತು. ನಿಮ್ಮ ಈ ನಾಟಕದಿಂದ ಸುಜಿಗೂ ನೋವಾಗೋ ಹಾಗಾಯಿತು. ಅಷ್ಟರಲ್ಲಿ ಚರಣ್ನ ಮೊಬೈಲ್ ರಿಂಗಣಿಸಿತು. ಮುಂದುವರಿಯುವುದು.